God reveal himself? ದೇವರು ತನ್ನನ್ನು ಹೇಗೆ ಪ್ರಕಟ ಮಾಡಿದ್ರು? God said, ದೇವರು ಹೇಳಿದ್ರು, take each of you take a lamb. ಎಲ್ಲರೂ ಒಂದು ಕುರಿಮರಿಯನ್ನು ತಗೊಳ್ಳಿ. ಎಲ್ಲರೂ சொல்லுங்க, each of you take a lamb. ಎಲ್ಲರೂ ಒಂದು ಕುರಿಮರಿಯನ್ನು ತಗೊಳ್ಳಿ. ஆமாங்க, விடுதலை வந்ததே ஒரு ஆட்டுக்குட்டியினால தான். ಬಿಡುಗಡೆ ಬಂದಿದೆ ಒಂದು ಕುರಿಮರಿಯಿಂದ. Anna, listen, I want to give you one small secret. ಗಮನಿಸಿ, ಒಂದು ಚಿಕ್ಕ ರಹಸ್ಯವನ್ನು ಹೇಳಲು ಬಯಸ್ತೇನೆ. Each one ಪ್ರತಿಯೊಬ್ಬರು should have one. ಒಂದು ಕುರಿ ತಗೊಳ್ಬೇಕು. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, ಯೇಸು முழு உலகத்துக்கே ஆட்டுக்குட்டியாக இருந்தார். ಯೇಸು ಕ್ರಿಸ್ತನು ಪೂರ್ತಿ ಲೋಕಕ್ಕೆ ಯಜ್ಞದ ಕುರಿಮರಿ ಆಗಿದ್ರೇನು, அவர் என் தனிப்பட்ட வாழ்க்கைக்கு அவர் சொந்தமானவர். ನನ್ನ ವೈಯಕ್ತಿಕ ಜೀವನಕ್ಕೆ ಆತನು ನನಗೆ ಸ್ವಂತ. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? Amen. ಉಡುಪಾ ಎಲ್ಲರಿಗೂ நடக்கிறது எனக்கு நடக்குது பேசாதீங்க. ಅಯ್ಯೋ ಬಿಡಪ್ಪ, ಎಲ್ರಿಗೂ ನಡೆಯದೆ ನನಗೂ ನಡೆಯತ್ತೆ ಅಂತ ಅಲ್ಲ ಮಾತಾಡಬೇಡಿ. எல்லாருக்கும் நடக்கிறது உனக்கு நடக்காதப்பா. ಎಲ್ರಿಗೂ ನಡೆಯೋದು ನಿನಗೆ ನಡೆಯಲ್ಲಪ್ಪ. எல்லாருக்கும் வர வியாதி உனக்கு வராதப்பா. ಎಲ್ರಿಗೂ ಬರೋ ವ್ಯಾಧಿ ನಿನಗೆ ಬರಲ್ಲಪ್ಪ. எல்லாருக்கும் வீட்ல உண்டாகிற அழுகை சத்தம் உன் வீட்ல உண்டாகாதப்பா. ಎಲ್ಲರ ಮನೆಯಲ್ಲಿ ಉಂಟಾಗುವಂತ ಕಣ್ಣೀರಿನ ಶಬ್ದ ನಿನ್ನ ಮನೆಯಲ್ಲಿ ಉಂಟಾಗಲ್ಲ. எத்தனை பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಸೇರಿ ಆಮೆನ್ ಅಂತೀರಾ? ஆமென். நீதிமானுடைய கூடாரத்தில் வெற்றி குரல் கேட்கப்படும். ನೀತಿವಂತನ ಮನೆಯಲ್ಲಿ ಹರ್ಷದ ಸ್ವರವು ಕೇಳಲ್ಪಡುತ್ತೆ. ஹalleluya. ಹalleluya. உன் எதிராக பாளையமே இறங்கி வந்தாலும், ನಿನ್ನ ವಿರೋಧವಾಗಿ ಪಾಳೆಯವೇ ಇಳಿದು ಬಂದ್ರೇನು, உன்னுடைய உள்ளம் அஞ்சாது. ನಿನ್ನ ಹೃದಯ ಹೆದರುವುದಿಲ್ಲ. சொல்லுங்க, அஞ்சாது. ಹೇಳಿ, ಹೆದರುವುದಿಲ್ಲ. ಹalleluya. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? அவர் வெளிப்பட்டாருனா, ಆತನು ಪ್ರಕಟವಾದರೆ ಮುರಿದೇ ಇರುವಂತ ಬಂಧನಗಳಿಲ್ಲ. ಮುರಿಯದೇ ಇರುವಂತ ಬಂಧನವೇ ಇಲ್ಲ. சொல்லுங்க, ಆಮೆನ್. ಕಟ್ಟಾಗದೇ ಇರುವಂತ ಸರಪಣಿಗಳಿಲ್ಲ. ಕಟ್ಟಾಗದೇ ಇರುವಂತ ಸರ್ಪಣಿನೇ ಇಲ್ಲ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஹalleluya. ಹalleluya. What is the first thing? ಮೊದಲನೇ ಕಾರ್ಯವೇನು? அந்த lamb உன்னுடைய lamb. அது ಆ ಕುರಿಮರಿಯು ಅದು ನಿನ್ನ ಕುರಿಮರಿ. Jesus died for you. ಯೇಸು ನಿನಗಾಗಿಯೇ ಸತ್ತಿದ್ದು. If you believe he died for me, ನನಗಾಗಿಯೇ ಯೇಸು ಸತ್ತರು ಅಂತ ನೀನು ನಂಬಿದ್ರೆ, every victory of the cross is only for you. ಶಿಲುಬೆಯ ಎಲ್ಲಾ ಜಯವು ನಿನ್ನ ಒಬ್ಬನಿಗೆ ಮಾತ್ರ. எத்தனை பேர் நம்புறீங்க? ಎಷ್ಟು ಜನ ನಂಬ್ತೀರಾ? Hallelujah. Hallelujah. The lamb is mine. ಆ ಕುರಿಮರಿಯು ನನ್ನದು. The blood is mine. ರಕ್ತವು ನನ್ನದು. And the victory is mine. ಜಯವು ಕೂಡ ನನ್ನದು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? The second powerful secret that I want to give you. ನಾ ಹೇಳುವಂತ ಎರಡನೇ ಬಲವಾದ ರಹಸ್ಯ, The Bible says ಸತ್ಯವೇದ ಹೇಳುತ್ತೆ, they all had that lamb for 4 next days in their house. ಅವರ ಮನೆಗಳಲ್ಲಿ ಆ ಒಂದು ಕುರಿಮರಿಯನ್ನು 4 ದಿನ They kept it. ಅವರು ಇಟ್ಟಿದ್ರು. Hallelujah. Hallelujah. சொல்லுங்க, ಎಲ್ಲರೂ ಹೇಳಿ. they brought the lamb on the 10th day. ಎಲ್ಲರೂ சொல்லுங்க. 10ನೇ ದಿನ, ಎಲ್ಲರೂ ಹೇಳಿ, 10ನೇ ದಿನ ಆ ಒಂದು ಕುರಿಮರಿಯನ್ನು ತಂದರು. But they never slayed it on the same day. ಅದೇ ದಿನ ಕುರಿಮರಿಯನ್ನು ಕತ್ತರಿಸಲಿಲ್ಲ. They kept it for some days. ಅದನ್ನು ಕೆಲವು ದಿನ ಇಟ್ಕೊಂಡ್ರು. அந்த ஆட்டுக்குட்டியோட ஒரு உறவு உனக்கு உண்டாகணும். ಆ ಕುರಿಮರಿಯ ಜೊತೆ ಒಂದು ಸಂಬಂಧ ನಿನಗೆ ಉಂಟಾಗಬೇಕು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? First thing, ಮೊದಲನೇ ಕಾರ್ಯ, அந்த lamb ಆ ಕುರಿಮರಿ எல்லாருக்கும் ஒரு lamb கிடையாது. ಎಲ್ಲರಿಗೂ ಒಂದೇ ಕುರಿಮರಿ ಅಲ್ಲ. He is your personal lamb. ಆತನು ನಿನ್ನ ವೈಯಕ್ತಿಕ ಕುರಿಯು. ஒருத்தருக்கும் ஒரு பலிபீடம் வேணும். ಪ್ರತಿ ಒಬ್ಬರಿಗೂ ಒಂದು ಬಲಿಪೀಠ ಬೇಕು. ஒவ்வொருத்தருக்கும் ஒரு ஆல்டர் தேவை லைஃப்ல. ಪ್ರತಿ ಒಬ್ಬರಿಗೂ ಜೀವನದಲ್ಲಿ ಒಂದು ಬಲಿಪೀಠ ಬೇಕು. Second thing, ಎರಡನೇದು, you need to build a relationship with that lamb. ಆ ಕುರಿಮರಿಯ ಜೊತೆ ಒಂದು ಸಂಬಂಧವನ್ನು ನೀ ಗಳಿಸಬೇಕು. ஏன் அந்த சம்பந்தம்? ಯಾಕೆ ಸಂಬಂಧ? ಈ ஒரு கோழியை நீங்க வீட்ல வளர்த்துட்டீங்கன்னா, ಒಂದು ಕೋಳಿಯನ್ನು ಮನೆಯಲ್ಲಿ ನೀವು ಸಾಕಿದ್ರೆ அந்த கோழியை நீங்க வெட்டவே முடியாது. ಆ ಕೋಳಿನ ನೀವು ಅದನ್ನು ಕತ್ತರಿಸಕ್ ಆಗಲ್ಲ. ಆಮೇಲೆ இந்த ಕೋಳಿ ಕಟ್ பண்ற சொல்லுங்க. ಆದ್ರೆ ನಾವ್ ಯಾವ ಕೋಳಿ ಕತ್ತರಿಸ್ತೇವೆ? ಆಮೇಲೆ ಅங்க போய் ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಅದನ್ನ ತೆಗಿ, ಅಲ್ಲಿ ಹೋಗಿ ಇದು ತೆಗಿ, ಅದು ಇಡಿ, ಅದು ಹಿಡಿ, ಇದು ಇಡಿ, ಇದು ಹಿಡಿ, ಅದ್ರ ಬಗ್ಗೆ ಕವಲೆಯೇ ಇಲ್ಲ. ಅದರ ಕುರಿತು ಚಿಂತೆ ಇಲ್ಲ. ಆದರೆ கொஞ்ச நாள் அந்த கோழி கூட வாழ்ந்துருங்க. ಸ್ವಲ್ಪ ದಿವಸ ಕೋಳಿ ಜೊತೆ ಇದ್ದು ಬಿಡಿ. அந்த கோழியை வெட்ட மனசு வரதில்ல. ಆ ಕೋಳಿ ಕತ್ತರಿಸಕ್ಕೆ ಮನಸ್ಸು ஆனா ಬರಲ್ಲ. ஆண்டவர் சொல்றாரு, அது ದೊಡ್ಡದಾ ನೀ வெட்டணும்ன்றாரு. ಆದ್ರೆ ದೇವರು ಹೇಳ್ತಾರೆ, ಆ ಒಂದು ಕುರಿಯನ್ನೇ ನೀ ಕತ್ತರಿಸಬೇಕು. ஏன் ஆண்டவர் ಅவ்வளவு ಕಲ್ಲಾಡ್றாரு? ಯಾಕೆ ದೇವರು ಇಷ್ಟು ಕಲ್ಲು அது ಹಾಕ್ಬಿಡ್ತಾರೆ? கூட உறவு பில்ட் பண்ணிட்டு ಅದರ ಜೊತೆ ಸಂಬಂಧ ಗಳಿಸಿ அத வெட்டேனா எப்படி நான் வெட்ட ಅದನ್ನ முடியும்? ಕತ್ತರಿಸುವುದ್ರೆ ನಾನು ಹೇಗೆ அங்க ಕತ್ತರಿಸಲಿ? தாங்கக்குது அர்த்தம். ಅಲ್ಲೇ ಒಂದು ಅರ್ಥವಿದೆ. நீங்க எப்போ ஒரு ஆட்டுக்குட்டியோட ಫ್ರೆಂಡ್ಶಿಪ್ பண்ணிடுறீங்களோ, ಯಾವಾಗ ಒಂದು ಕುರಿಮರಿಯ ಜೊತೆ ಒಂದು ಸ್ನೇಹ, ಅದು ಒಂದು ಕೂಡ ಸಂಬಂಧ ಟೈಮ್ ಗಳಿಸ್ತೀರೋ, ಸ್ಪೆಂಡ್ பண்ணிடுறீங்களೋ,
ಅದರ ಜೊತೆ ಒಂದು ಸಮಯ ಕಳಿತೀರೋ அப்ப மரிக்கிறது அந்த ஆடு மட்டும் அல்ல, உங்க மனசும் கூட செத்துரும். ಆಗ ಅಲ್ಲಿ ಸಾಯುವುದು ಕುರಿಮರಿಯು ಮಾತ್ರವಲ್ಲ, ನಿನ್ನ ಮನಸ್ಸು ಕೂಡ ಅಲ್ಲಿ ಸೆತ್ತೋಗುತ್ತೆ. ஆமென். எத்தனை பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? சாகிறது ஜீசஸ் மட்டுமா இருக்காது, உங்களுடைய ஆசை ஏக்கங்க எல்லாம் செத்துரும். ಸಾಯುವುದು ಯೇಸು ಮಾತ್ರವಲ್ಲ, ನಿನ್ನ ಆಸೆ ನಿನ್ನ ಬಯಕೆ ಎಲ್ಲ ಸೆತ್ತೋಗುತ್ತೆ. எத்தனை பேர் இன்னைக்கு ஆமென் சொல்றீங்க? ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? அப்பா ரத்த பூசிட்டா வந்து விடுதலை வந்துராது. ಅಯ್ಯೋ ರಕ್ತ ಹಚ್ಚಿಬಿಟ್ರೆ ಬಂದು ನಿನಗೆ ಬಿಡುಗಡೆ ಬಂದ್ಬಿಡಲ್ಲ. God is not a traditional God. ದೇವರು ಏನೋ ಒಂದು ಟ್ರೆಡಿಷನ್ ಆದ ದೇವರಲ್ಲ. He is a emotional God. ಭಾವನೆ ಉಳ್ಳ ದೇವರು. He is a emotional God. ಭಾವನೆ ಉಳ್ಳ ದೇವರು. Do your work perfectly. ನಿನ್ನ ಕಾರ್ಯವನ್ನು ಸರಿಯಾಗಿ ನೀ ಮಾಡು. God will do his work perfectly. ದೇವರು ಆತನ ಕಾರ್ಯವನ್ನು ಸರಿಯಾಗಿ ಆತನು ಮಾಡ್ತಾರೆ. ಸಂಗಾರ ದೂತನು வந்து உன்னை தொடக்கூடாதுன்னா, ಸಂಹಾರ ದೂತನು ನಿನ್ನನ್ನು ಮುಟ್ಟಬಾರದಂದ್ರೆ அவருக்கு பிரியமாய் மாறிடு. ಅವರಿಗೆ ಪ್ರಿಯವಾಗಿ ನೀ ಬದಲಾಗು. ಸಂಗಾರ ದೂತನು வந்து உன்னை விட்டு போறதுக்கு காரணம் என்ன? ಸಂಹಾರ ದೂತನು ಬಂದು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಕಾರಣವೇ, உன்னை பார்க்கும்போது அவரை அவன் பார்க்கணும். ನಿನ್ನನ್ನು ನೋಡುವಾಗ ಅವರನ್ನೇ ಆತನು ನೋಡಬೇಕು. அவர் அன்பவனுக்குள்ள பார்க்கணும். ಅವನ ಪ್ರೀತಿಯನ್ನು ನಿನ್ನ ಒಳಗೆ ನೋಡಬೇಕು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. What is the first thing? ಮೊದಲನೇ ಕಾರ್ಯವೇನು? He is your personal savior. ಆತನು ನಿನ್ನ ವೈಯಕ್ತಿಕ ಬಿಡುಗಡೆ ಕೊಡುವಾತನು. You have a personal altar. ನಿನಗೆ ವೈಯಕ್ತಿಕವಾದ ಒಂದು ಯಜ್ಞದ What is the second thing? ಎರಡನೇ ಕಾರ್ಯವೇನು? Amen. You are one with the lamb. ನೀನು ಆ ಕುರಿಮರಿ ಜೊತೆ ಒಂದಾಗಿದೀಯ.